ಕಾಮಗಾರಿಗೆ ಮುಂದಾಯಿತ ತುಮಕೂರು ಪಾಲಿಕೆ. ಕಾಮಗಾರಿ ಮಾಡಿ ಹಣ ಲೂಟಿ ಹೊಡಿತಾ ಇದ್ಯಾ ಪಾಲಿಕೆ? ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು, ಅಭಿವೃದ್ಧಿ ಕಾಮಗಾರಿ ಹೆಸರಲ್ಲಿ ಪಾಲಿಕೆ ಹಣವನ್ನ ಲೂಟಿ ಹೊಡಿತಾ ಇದೆಯಾ ಎಂಬ ಅನುಮಾನ ಮೂಡ್ತಾ ಇದೆ. ಹೌದು, ಕಳಪೆ ಕಾಮಗಾರಿ ಮಾಡಿ ಪಾಲಿಕೆ ಹಣ ಪೋಲ್ ಮಾಡ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಜನರಿಗೆ ತೊಂದರೆಯಾಗ್ತಾ ಇದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ಯಾಕಿಂಗ್ಗೆ ಮಣ್ಣು ಕೊಟ್ಬಿಟ್ಟು ಮಣ್ಣು ಕ್ಯೂರಿಂಗ್ ಮಾಡಿಬಿಟ್ಟು ಆದ್ಮೇಲಿಂದ ರೋಡ್ ಲೆವೆಲ್ಗೆ ಅವರು ಇದನ್ನ ಟಾರ್ ಹಾಕ್ಬೇಕಾಗಿ ಇಲ್ಲಿ ನಾವು ಓಡಾಡೋಕ್ಕಾಗಲ್ಲ. ನಾವು ಹ್ಯಾಂಡಿಕ್ಯಾಪ್ಗಳು, ನಾವು ಆಕ್ಸಿಡೆಂಟ್ ಪೇಷೆಂಟ್, ನಾವು ಹಾರ್ಟ್ ಪೇಷೆಂಟು. ಹೌದು, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ 23ನೇ ವಾರ್ಡ್ ಬೆಳಗುಂಬ ಮುಖ್ಯ ರಸ್ತೆಯ ಭಗೀರಥ ನಗರದಲ್ಲಿ ಚರಂಡಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿದ್ದು, ಭಾರಿ ಅವ್ಯವಹಾರ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಚರಂಡಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಆದರೆ ಕಾಮಗಾರಿಗೆ ಕಳಪೆ ಗುಣಮಟ್ಟದ ಸಿಮೆಂಟ್, ಕಬ್ಬಿಣ, ಎಂಸ್ಯಾಂಡ್ ಬಳಸಲಾಗ್ತಾ ಇದೆ ಎಂದು ಸಾರ್ವಜನಿಕರು ಆರೋಪವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಅಗತ್ಯ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನು ಬಳಸಲಾಗ್ತಾ ಇದ್ದು, ಕಾಮಗಾರಿ ಎಷ್ಟು ಗುಣಮಟ್ಟವಾಗಿದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ನಮ್ಮೂರಲ್ಲಿ ಚರಂಡಿ ಪರಂಡಿ ಏನು ಕೆಲಸ ಕಾಮಗಾರಿಕೆ ಇರಲಿಲ್ಲ, ಏನು ಅನಿವಾರ್ಯ ಈ ಸತಿ ಮಾಡೋಕ್ಕೆ ಅಂತ ಬಂದವ್ರೆ. ಬಂದು ಕೂಡ ಎಲ್ಲ ಏನು ಅಲ್ಲಿಂದ ಇದು ಕಡೆಗೆ ಡೌನ್ಗೆ ನೀರು ಬರಬೇಕು, ಇದು ಹೈಟ್ ಮಾಡೋರೆ. ಹೈಟ್ ಮಾಡಿ ಇಲ್ಲಿ ಬಂದಿದ್ದ ನೀರು ಎಲ್ಲಿ ಬಂದು ನಿಂತ್ಕೊಳ್ಳೋಂಗೆ ಮಾಡೋರೆ ಹೊರತು ಆಚೆ ಕಡೆಗೆ ಹೋಗಂಗೆ ಮಾಡಿಲ್ಲ. ಆಮೇಲಿಂದ ಈ ಕೆಳಗಡೆ ಚರಂಡಿಗಳೆಲ್ಲ ಪೂರ್ತಿ ಹಿಂಗೆ ಬಾಲ್ಕೊಂಬಿಟ್ಟಿದೆ, ನೀವೇ ನೋಡಿದ್ದೀರ ಅಲ್ಲಿ. ಆಮೇಲೆ ಮತ್ತೆ ಈ ನೋಡಿ ಅಲ್ಲಿ ಮೂರು ಕಂಬಿ ಹಾಕ್ಬೇಕು, ಎರಡೆರಡು ಕಂಬಿ ಹಾಕಿದ್ದಾರೆ. ಮಧ್ಯದಲ್ಲೆಲ್ಲ ಪೂರ್ತಿ ಎಲ್ಲ ವಾಲ್ಕೊಂಡು ಎಲ್ಲ ಕಳಪೆ ಕಾಮಗಾರಿಕೆ ಆಗ್ಬಿಟ್ಟೈತೆ ವಿನ ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳು ಯಾರು ಬರ್ಬೇಕು ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ನೋಡಿ ಕ್ರಮ ತಗೊಂಡು ದಯಮಾಡಿ ಇಲ್ಲಿಗೆ ಇಲ್ಲಿ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀವಿ. ಕಳಪೆ ಕಾಮಗಾರಿಕೆ ಅಂತಂದರೆ ಸರಿಯಾಗಿ ಮೆಟೀರಿಯಲ್ ಆಗ್ತಿಲ್ಲ, ಮೆಟೀರಿಯಲ್ ಬರ್ತಿಲ್ಲ ಅಲ್ಲಿ. ಇವರು ಒಂದು ಇದು ಕನಿಷ್ಠ ಅಂದರೆ ಇಲ್ಲಿಗೆಲ್ಲ ನಾವು ಒಂದು 20 ಮೂಟೆ ಸಿಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. 20 ಮೂಟೆ ಸಿಮೆಂಟ್ ಇದೇನು ಅಂತಲೇ ಕಡಿಮೆ ಅಂತಂದ್ರೂ ಒಂದು 20-30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇರಬೇಕು. ನಮಗಿದು ಎಷ್ಟಕ್ಕಾಗಿದೆ ಏನಿತ್ತು ಅಂತ ಗೊತ್ತಿಲ್ಲ. ಆ ಇಂಜಿನಿಯರ್ ಬಂದು ಇದನ್ನು ಮಾಡಿದ್ರು ಕೂಡ ಆಯ್ತು ಸರ್ ಮಾಡ್ತೀವಿ ಅಂತಾರೆ, ಸುಮ್ಮನೆ ಆಗ್ತಾರೆ. ಕೇಳಿದ್ದೀವಿ, ಮಾಡ್ತೀವಿ ನಿಮ್ಗೆ ಯಾಕೆ, ನೀವು ತಲೆ ಕೆಡಿಸ್ಕೊಬೇಡಿ. ಈ ಡೌನಲ್ಲಿ ಈ ಮುಂದಕ್ಕೆ ಹೋಗ್ಬೇಕು ನೀರು, ಇದನ್ನು ಬ್ರೇಕ್ ಮಾಡಿಕೊಡ್ತಾರೆ. ಅದನ್ನು ಈ ನೀರಿನಿಲ್ಲ ಪೂರ್ತಿ ಇದನ್ನು ಮಾಡ್ಕೊಂಡು ಇದನ್ನು ಮಾಡ್ಬೇಕು ಅಂತ ಹೇಳಿದ್ಕೆ ಇಲ್ಲ ನಾವು ಎಲ್ಲ ಪೂರ್ತಿ ನಿಮಗೆ ಆ ಕಡೆ ವಾಟ ಹೋಗೇ ಮಾಡಿಬಿಡ್ತೀವಿ ನಾವು, ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದವರು ಈಗ ಬಿಟ್ಟು ಹೋಗಿದ್ದಾರೆ. ಈಗ ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ದಯಮಾಡಿ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಕೆಲಸ ಕಾರ್ಯಗಳು ಏನು ತೊಂದರೆ ಆಗಿದೆ ಅಂತನ ಇಲ್ಲಿ ಸಾರ್ವಜನಿಕರಿಗೋಸ್ಕರನಾದ್ರೂ ಬಂದಿದ್ದು ಪೋಲ್ ಮಾಡಬೇಕು ಖಂಡಿತ. ಇನ್ನು ಚರಂಡಿ ಕಾಮಗಾರಿ ಮಾಡುವ ಸ್ಥಳದಲ್ಲಿ ಗುತ್ತಿಗೆದಾರರಾಗ್ಲಿ ಅಥವಾ ಪಾಲಿಕೆ ಇಂಜಿನಿಯರ್ಗಳು ಕಾಣಿಸೋದೇ ಇಲ್ಲ. ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯಲು ಇಳಿಜಾರನ್ನ ಮಾಡಬೇಕು. ಆದ್ರೆ ಇವರು ಹೈಟ್ ಮಾಡಿದಷ್ಟು ಚರಂಡಿಯಲ್ಲಿ ನೀರು ಹರಿಯಲ್ಲ. ಈ ರೀತಿ ಮಾಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಈ ಕೆಲಸವೆಲ್ಲ ಕೇವಲ ತೋರಿಸಲು ಮಾತ್ರ. ಸಾರ್ವಜನಿಕರ ಹಣವನ್ನ ಪೋಲ್ ಮಾಡ್ತಿದ್ದಾರೆ ಎಂದು ನಿವಾಸಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಟ್ ಇದ್ರ ವಯಸ್ಸಾದವರು ಓಡಾಡ್ತಾರೆ, ಆಮೇಲೆ ಸಣ್ಣ ಮಕ್ಳುಗಳು ಓಡಾಡ್ತವೆ. ಆ ಕೆಲಸ ಮಾಡಿದಾದ್ಮೇಲೆ ಅದು ಏನು ರೆಡಿ ಮಾಡಬೇಕು ಅದಕ್ಕೆ ನೋಡಿ ಫಿಲ್ ಮಾಡಿಲ್ಲ. ಅದೊಂದು ಮಣ್ಣು ಕ್ಲೀನಾಗಿ ರೆಡಿ ಮಾಡಿ, ಆಮೇಲೆ ಈ ವಯಸ್ಸಾದವ್ರು ಓಡಾಡೋದ್ರಿಂದ ಸ್ವಲ್ಪ ಕೆಲಸ ಮಾಡ್ಬೇಕಾದ್ರೆ ಕೇರಾಗಿ ಮಾಡಿ. ಇದು ಬೇಕಾಬಿಟ್ಟು ಕೆಲಸ ಆಗೋಗುತ್ತೆ. ದಯವಿಟ್ಟು ಇದನ್ನು ನೋಡಿ. ಕೂಡಲೇ ಪಾಲಿಕೆ ಅಧಿಕಾರಿಗಳು ಗುತ್ತಿಗೆದಾರರು ಸ್ಥಳಕ್ಕಾಗಮಿಸಿ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ರು. ಇಲ್ಲವಾದಲ್ಲಿ ಅಧಿಕಾರಿಗಳ ಮೇಲಿನ ವಿಶ್ವಾಸ ಕಡಿಮೆ ಆಗುವುದಂತೂ ಸತ್ಯವಾಗಲಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.